ಒಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು. ಅದು ಸಣ್ಣದಾಗಿದ್ದರೂ ಸುಂದರವಾಗಿತ್ತು. ರೈತರು ದುಡಿದು ಹೊಲದಲ್ಲಿ ಬೆಳೆ ಬೆಳೆದಿದ್ದರು. ಹಳ್ಳಿಯಲ್ಲಿ ವೀರನಾಯಕ ಎಂಬ ಯುವಕನಿದ್ದ. ಅವನು ಬಲಿಷ್ಠ ಕುಸ್ತಿಪಟು ಆಗಿದ್ದ. ಹಾಗೆ ಹೊಲದಲ್ಲಿ ದುಡಿದು ವ್ಯವಸಾಯವನ್ನು ಮಾಡುತ್ತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಒಂದು ಅಹಂಕಾರ ಇತ್ತು. ಅದೇನೆಂದರೆ, ನನಗೆ ಬಲವಿದೆ, ನನ್ನ ಮುಂದೆ ಯಾರೂ ಗೆಲ್ಲಲಾರರು ಅಂತ. ಹಳ್ಳಿಯ ಜನರು ಅವನ ಬಲವನ್ನು ಮೆಚ್ಚುತ್ತಿದ್ದರು. ಆದರೆ ಕೆಲವರು ಗುಟ್ಟಾಗಿ ಹೇಳಿಕೊಳ್ಳುತ್ತಿದ್ದರು. ಅದೇನೆಂದರೆ, ಅವನಿಗೆ ಬಲ ಇದೆ ಆದರೆ ಬುದ್ಧಿ ಇಲ್ಲ ಅಂತ. ಆದರೆ ಆ ಹಳ್ಳಿಯಲ್ಲಿ ಒಂದು ಸಮಸ್ಯೆ ಇತ್ತು. ಅದೇನೆಂದರೆ, ಹಳ್ಳಿಯ ಸುತ್ತಮುತ್ತ ಕಳ್ಳರ ಗುಂಪು ತಿರುಗಾಡುತ್ತಿತ್ತು. ಅವರು ರಾತ್ರಿ ಹೊತ್ತು ಮನೆಗಳಿಗೆ ನುಗ್ಗಿ ಕಳ್ಳತನ ಮಾಡುತ್ತಿದ್ದರು. ಹೀಗಿದ್ದಾಗ ಒಮ್ಮೆ ಹಳ್ಳಿಯಲ್ಲಿ ಸಭೆ ನಡೆಯಿತು. ಜನರು ಹೇಳಿದರು, ಕಳ್ಳರಿಂದ ನಮ್ಮನ್ನು ರಕ್ಷಿಸಿಕೊಳ್ಳೋಣ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ. ಆದರೆ ವೀರನಾಯಕ ಎದ್ದು ನಿಂತು ಹೇಳಿದ, ನಿಮಗೆ ಯಾರೂ ಬೇಕಿಲ್ಲ, ನಾನು ಒಬ್ಬನೇ ಸಾಕು. ಕಳ್ಳರು ಬಂದರೆ ನಾನು 10 ಜನ ಬೇಕಾದರೂ ಹೊಡೆಯುತ್ತೇನೆ ಎಂದನು. ಜನರು ಚಪ್ಪಾಳೆ ಹೊಡೆದರು. ಒಬ್ಬ ವಯೋವೃದ್ಧ ಎಚ್ಚರಿಸಿದ, ಮಗನೇ, ಬಲಕ್ಕಿಂತ ಬುದ್ಧಿ ದೊಡ್ಡದು. ಒಬ್ಬನೇ ನಿಲ್ಲಬೇಡ. ನಾವು ಒಟ್ಟಾಗಿ ನಿಂತಾಗ ಮಾತ್ರ ಕಳ್ಳರನ್ನು ಸೋಲಿಸಬಹುದು. ಆಗ ವೀರನಾಯಕ ಆ ಮಾತನ್ನು ಒಪ್ಪಲಿಲ್ಲ. ಮರುದಿನ ಒಂದು ರಾತ್ರಿ ಕಳ್ಳರು ಬಂದು ಹಳ್ಳಿಯ ಮೇಲೆ ದಾಳಿ ಮಾಡಿದರು. ವೀರನಾಯಕ ಎದ್ದು ಅವರನ್ನು ಎದುರಿಸಲು ಹೋದ. ಮೊದಲಿಗೆ ಅವನು 5 ಕಳ್ಳರನ್ನು ಬಡಿದುರುಳಿಸಿದ. ಆದರೆ ಉಳಿದ 10 ಜನ ಅವನನ್ನು ಸುತ್ತುವರೆದು ಅವನಿಗೆ ಗಾಯವಾಯಿತು. ಅವನು ನೆಲಕ್ಕುರುಳಿದ. ಕಳ್ಳರು ಮನೆಗಳನ್ನು ದೋಚಿ ಓಡಿ ಹೋದರು. ಜನರು ವೀರನಾಯಕನನ್ನು ಆಸ್ಪತ್ರೆಗೆ ಕರೆದೊಯ್ದರು. ವೀರನಾಯಕ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ವಯೋವೃದ್ಧ ಬಂದು ಹೇಳಿದರು, ಮಗನೇ, ನೀನು ಬಲಿಷ್ಠ, ಇದರಲ್ಲಿ ಸಂದೇಹವಿಲ್ಲ. ಆದರೆ ಬಲಕ್ಕಿಂತ ಒಗ್ಗಟ್ಟು, ಬುದ್ಧಿ, ಯೋಜನೆ ಮುಖ್ಯ. ನಿನ್ನಿಂದ ಎಲ್ಲವೂ ಸಾಧ್ಯ ಎಂದುಕೊಳ್ಳಬೇಡ. ಜನರ ನಂಬಿಕೆಗಳನ್ನು ಗಳಿಸು ಅಂದ. ಹೌದು ಅಜ್ಜ, ನಾನು ತಪ್ಪು ಮಾಡಿದೆ. ಮುಂದೆ ಹಳ್ಳಿಯ ಎಲ್ಲರ ಜೊತೆಗೂಡಿ ಕೆಲಸ ಮಾಡುತ್ತೇನೆ ಎಂದ. ಗಾಯ ಗುಣವಾದ ನಂತರ ವೀರನಾಯಕ ಹಳ್ಳಿಗೆ ಬಂದು ಹೊಸ ಯೋಜನೆ ರೂಪಿಸಿದ. ರಾತ್ರಿ ಹೊತ್ತು ಎಲ್ಲ ಮನೆಗಳಲ್ಲೂ ತುರ್ತು ಜ್ಯೋತಿ ಬೆಳಗಿಸಬೇಕು. ಹಳ್ಳಿಯ ಪ್ರವೇಶದ ಬಳಿ ಕಾವಲುಗಾರರನ್ನು ನೇಮಿಸಬೇಕು. ಹೊಲಗಳಲ್ಲಿ ಮರಗಳ ನಡುವೆ ಗಂಟೆಗಳನ್ನು ಹಾಕಬೇಕು. ಆಗ ಶಬ್ದ ಆಗಬೇಕು. ಹಳ್ಳಿಯ ಎಲ್ಲ ಯುವಕರು ತರಬೇತಿ ಪಡೆದು ಕಾವಲು ನಿಲ್ಲಬೇಕು ಎಂದು ಹೇಳುತ್ತಾನೆ. ಜನರೆಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮತ್ತೆ ಒಂದು ದಿನ ರಾತ್ರಿ ಕಳ್ಳರು ಬಂದು ದಾಳಿ ಮಾಡಿದರು. ಈ ಬಾರಿ ಹಳ್ಳಿಯವರು ಎಚ್ಚರವಾಗಿದ್ದರು. ಗಂಟೆಗಳ ಶಬ್ದ ಎದ್ದಿತು. ಎಲ್ಲರೂ ದೀಪಗಳನ್ನು ಹಚ್ಚಿದರು. ಯುವಕರು ದೊಣ್ಣೆ ಹಿಡಿದು ಕಲ್ಲು ಹಿಡಿದು ಓಡಿದರು. ವೀರನಾಯಕನು ತನ್ನ ಬಲವನ್ನು ಬಳಸಿದ. ಆದರೆ ಈ ಬಾರಿ ಒಬ್ಬನೇ ಅಲ್ಲ, ಹಳ್ಳಿಯ ಜನರೆಲ್ಲ ಸೇರಿ ಹೋರಾಡಿದರು. ಕಳ್ಳರು ಸೋತು ಓಡಿದರು. ಜನರೆಲ್ಲ ಕೂಗಿ ಹೇಳಿದರು, ವೀರನಾಯಕ, ನೀನು ನಮ್ಮನ್ನು ರಕ್ಷಿಸಿದೆ. ಆದರೆ ಇನ್ನೂ ಮುಖ್ಯವೇನೆಂದರೆ, ನೀನು ನಮ್ಮೆಲ್ಲರನ್ನೂ ಒಗ್ಗೂಡಿಸಿದೆ. ಆಗ ವೀರನಾಯಕ ಹೇಳಿದ, ನನಗೆ ಈಗ ಗೊತ್ತಾಯಿತು, ಬಲಕ್ಕಿಂತ ಬುದ್ಧಿ, ಒಗ್ಗಟ್ಟು, ನಂಬಿಕೆ ಶ್ರೇಷ್ಠ. ನಾನು ಒಬ್ಬನೇ ಯೋಧನಲ್ಲ, ನಾವೆಲ್ಲರೂ ಯೋಧರು. ಈ ಕತೆ ಸಾರಾಂಶ: ನಾನು ಕೇವಲ ಬಲದ ಮೇಲೆ ಬದುಕಲು ಸಾಧ್ಯವಿಲ್ಲ. ಬುದ್ಧಿ, ದಯೆ, ಒಗ್ಗಟ್ಟು, ಸಹನೆ ಇವು ಬದುಕನ್ನು ಕಟ್ಟುತ್ತವೆ. ನಿಜವಾದ ನಾಯಕತ್ವ ಎಂದರೆ ಜನರೊಂದಿಗೆ ಕೆಲಸ ಮಾಡುವುದು, ಜನರನ್ನು ಒಗ್ಗೂಡಿಸುವುದು. ಆ
ಹಳ್ಳಿಯ ಕತೆ ಇಂದೂ ಕೂಡ ಹೇಳಲಾಗುತ್ತದೆ. ವೀರನಾಯಕ ಬಲಿಷ್ಠನಾಗಿದ್ದ, ಆದರೆ ಅವನು ನಿಜವಾದ ನಾಯಕನನ್ನಾಗಿಸಿದ್ದು ಅವನ ಬಲವಲ್ಲ, ಅವನ ಬುದ್ಧಿ ಮತ್ತು ಒಗ್ಗಟ್ಟು.